ನಮಸ್ಕಾರ. ಮಂಜುನಾಥ್ ಜಿಕೆ, ಪಿಎಂ ಟಿವಿ ಸಂಪಾದಕರು. ಸ್ನೇಹಿತರೆ, ಆ ಇವತ್ತು ಒಂದು ಬಹಳ ಒಂದು ಅರ್ಥಗರ್ಭಿತವಾಗಿರೋದು, ಒಂದು ವಿಶೇಷವಾದಂತದ್ದು, ಒಂದು ಕೆಲಸದ ಬಗ್ಗೆ, ಒಂದು ಕೆಲಸ ಕಾರ್ಯದ ಬಗ್ಗೆ ತಮ್ಮ ಮುಂದೆ ನಾನು ಮಾತನಾಡಕ್ ಬಂದಿದ್ದೀನಿ. ಬರೀ ಮಾತಾಡಿ ಮಾತ್ರ ನಾವು ಬಿಡುವಂತ ಸ್ಥಿತಿಯಲ್ಲಿ ನಾವಿಲ್ಲ. ಯಾಕೆಂದ್ರೆ ಬಹಳ ಒಂದು ವಿಶೇಷವಾದಂತದ್ದು, ಅರ್ಥಗರ್ಭಿತವಾದಂತೂ ಚರ್ಚೆಗಳನ್ನ ತಮ್ಮ ಮುಂದೆ ನಾವು ತರ್ತಾ ಇರ್ತೀವಿ. ಬೇರೆ ಯಾವುದು ಆ ಆ, ವಿಚಾರ ಅಲ್ಲ. ನಾನು ನೇರವಾಗಿ ವಿಚಾರಕ್ಕೆ ಬರ್ತೇನೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಒಂದು ಒಂದು ಕೆಲಸ ಕಾರ್ಯ ಆಗ್ಬೇಕು ಅಂದ್ರೆ ಆಗ್ಲೇಬೇಕು ಅನ್ನುವ ಒಂದು ದಿಟ್ಟ ನಿರ್ಧಾರವನ್ನ ಈಗಾಗಲೇ ಹಲವು ಸಂಘಟನೆಗಳು ಮತ್ತು ಹಲವು ಮುಖಂಡರುಗಳು, ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹಲವು ಚರ್ಚೆಗಳನ್ನ ಪ್ರಾರಂಭವಾಗಿದೆ. ಆಮೇಲೆ ಜೊತೆಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇವತ್ತು ಜಮಖಂಡಿ ತಾಲೂಕಿನಲ್ಲಿ ಏನು ಮಿನಿ ವಿಧಾನಸಭಾ ಇದೆ ಅಲ್ವಾ, ಮಿನಿ ವಿಧಾನಸಭೆಯ ಮುಂದೆ ಅಂದ್ರೆ ಮಿನಿಯ ವಿಧಾನಸಭೆಯ ಮುಂದೆ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕು ಅನ್ನುವ ಉದ್ದೇಶವನ್ನು ಹಲವು ಒಂದು 2-3 ತಿಂಗಳಿಂದನೇ ಜನರ ಒಂದು ಅಭಿಪ್ರಾಯ ಮತ್ತು ಒಪ್ಪಿಗೆಗಳನ್ನ ಸೂಚನೆಗಳನ್ನ ಎಲ್ರಿಗೂ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ರಾಜಕಾರಣಿಗಳಿಗೆ ಹಲವು ಎಲ್ಲಾ ಸಂಘಟನೆ ಮುಖಂಡರುಗಳು ತಿಳಿಸ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ. ಬಟ್ ಆದ್ರೂ ಯಾವುದೇ ಆದಂತ ಕ್ರಮಗಳು ಸಿಗ್ತಾ ಇಲ್ಲ. ಆಮೇಲೆ ಯಾವುದೇ ಆದಂತದ್ದು ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಇದು? ಏನು ಬೇರೆ ಬೇರೆ ರೂಪದಲ್ಲಿ ಕೇಳ್ತಾ ಇದ್ದಾರಾ ಅಥವಾ ಬೇರೆ ಬೇರೆ ಸಮಸ್ಯೆಗಳಾಗ್ತಾ ಇದೆಯಾ? ಇವತ್ತು ಒಂದು ಮೂರ್ತಿ ಪ್ರತಿಷ್ಠಾಪನೆಗೆ ಅಂದ್ರೆ ಯಾಕೆ ನಾನು ಈ ವಿಚಾರನ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಜಮಖಂಡಿ ಭಾಗದಲ್ಲಿರುವ ಸುತ್ತಮುತ್ತಲಿನ ಹಳ್ಳಿಯ ಗ್ರಾಮಸ್ಥರು ಅಲ್ಲಿ ಬರ್ತಾರೆ ಅಲ್ವಾ, ಬರ್ತಾರೆ. ಇವತ್ತು ಬೇರೆ ಬೇರೆ ಕಡೆ ಎಲ್ಲ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿಗಳು ಇದಾವೆ. ಅಲ್ಲಿ ಯಾಕೆ ಆ ಮೂರ್ತಿ ಇಡ್ಬೇಕು ಅನ್ನೋದು ಒಂದು ವೈಯಕ್ತಿಕವಾಗಿ ನಮ್ಮ ಮಾಧ್ಯಮದ ಮುಖಾಂತರ ತಮ್ಮ ಮುಂದೆ ನಾವು ಸ್ಪಷ್ಟಪಡಿಸ್ತೀವಿ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಮತ್ತು ಇವತ್ತಿನ ಒಂದು ಚರ್ಚೆಯಲ್ಲಿ ಅದು ಬೇಕು. ಯಾಕೆ ಬೇಕು? ಇವತ್ತಿನ ಒಂದು ದುಶ್ಚಟದಿಂದ ಜನ ಹಾಳಾಗ್ತಾ ಇದ್ದಾರೆ. ಇವತ್ತು ಕಾನೂನಿನ ಅರಿವಿಲ್ಲದೆ ಜನ ಹಾಳಾಗ್ತಾ ಇದ್ದಾರೆ. ಇವತ್ತು ಬೇರೆ 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 ರೂಪ ಪಡೆದು ಜನರು ಹಾಳಾಗ್ತಾ ಇದ್ದಾರೆ. ಹಾಗಂತೇಳಿ ಅದಕ್ಕೂ ಸಂಬಂಧ ಏನು ಅಂತ ತಾವುಗಳು ಕೇಳ್ಬೇಡಿ. ಅದನ್ನ ಹೇಳ್ತೀನಿ ನಾನು. ನೀವು ಕೇಳಿದ್ರೆ ನಾನು ಹೇಳ್ತೀನಿ. ಯಾಕೆ ಅಂದ್ರೆ ಇವತ್ತು ಕನಸಲ್ಲ, ಅದು ಜನರ ಕನಸಲ್ಲ. ಜನರ ಒಂದ ಮೆಚ್ಚುಗೆಗೆ ಮತ್ತೆ ಜನರಿಗೆ ಒಂದು ಒಳ್ಳೆಯ ಸಂದೇಶ ಮುಟ್ಟುವಂತದ್ದು ಅಲ್ಲಿ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆದ್ರೆ ಅಂತೇಳಿ. ಅಂದ್ರೆ ಇವತ್ತು ಜಮಖಂಡಿ ತಾಲೂಕಿನ ಏನು ಮಿನಿ ವಿಧಾನಸಭೆ ಇದೆ ಅಲ್ವಾ, ಮಿನಿ ವಿಧಾನಸಭೆ ಮುಂದೆ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಎಷ್ಟು ಬಳಕೆ ಆಗುತ್ತೆ, ಎಷ್ಟು ಎಲ್ರಿಗೆ ಕಾನೂನಿನ ಅರಿವು ಮೂಡುತ್ತೆ ಅನ್ನೋದ್ರ ಬದಲಾಗಿ ತಮ್ಮ ಮುಂದೆ ನಾನು ಹೇಳಕ್ ಬಂದೆ. ಆದ್ರೆ ಈಗಾಗ್ಲೇ ಹಲವು ದಲಿತ ಮುಖಂಡರುಗಳು, ದಲಿತ ಸಂಘಟನೆದವರು, ಸುಮಾರೆಲ್ಲ ಬೇರೆ ಬೇರೆದವರೆಲ್ಲರೂ ಇಡ್ಬೇಕಂತಾರೆ. ಆದ್ರೆ ನಮ್ಮ ವೈಯಕ್ತಿಕ ಮಾಧ್ಯಮದಿಂದ ತಮ್ಮನ್ನ ನಾನು ಹೇಳಕ್ ಬರ್ತೀನಿ, ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಲೇಬೇಕು. ಯಾಕೆ ಮಾಡ್ಲೇಬೇಕು ಅನ್ನೋದು ಒಂದು ಸಣ್ಣದಾಗಿರೋ ಒಂದು ಚಿಕ್ಕ ಕಥೆಯನ್ನ ತಮ್ಮ ಮುಂದೆ ನಾನು ಹೇಳ್ತೀನಿ. ಏನಪ್ಪಾ ಅಂದ್ರೆ, ದಯವಿಟ್ಟು ಇದನ್ನ ಕೇಳ್ಕೊಳ್ಳಿ. ಯಾಕೆ ಆ ಕಥೆಗೂ ಮತ್ತೆ ಈ ಮೂರ್ತಿ ಪ್ರತಿಷ್ಠಾಪನೆಗೂ ಯಾಕೆ ಎಷ್ಟು ಕನೆಕ್ಟ್ ಆಗುತ್ತೆ ಇಲ್ಲೊಂದು ತಾವುಗಳು ನೋಡಿ. ಸ್ನೇಹಿತರೆ, ಒಂದು ಊರಲ್ಲಿ ಅಥವಾ ಒಂದು ರಾಜ್ಯದಲ್ಲಿ ಒಬ್ಬ ರಾಜ್ಯ ಇರ್ತಾನೆ. ಒಂದು ಭಾಗದಲ್ಲಿ ಒಬ್ಬ ರಾಜ್ಯ ಇರ್ತಾನೆ. ಆ ರಾಜ್ಯನಿಗೆ ಒಬ್ಬ ಸುಪುತ್ರ ಇರ್ತಾನೆ, ಒಬ್ಬ ಮಗು ಇರ್ತಾನೆ, ಅಂದ್ರೆ ಒಬ್ಬ ಮಗ ಇರ್ತಾನೆ. ಆ ಮಗ ರಾಜ್ಯ ಅಂದ್ಮೇಲೆ ಸಿಕ್ಕಾಪಟ್ಟೆ ಎಲ್ಲ ಗೊತ್ತಿರುವಂಗೆ ರಾಜ್ಯ ಎಲ್ಲ ಬಲಿಷ್ಠವಾಗಿ ಯುದ್ಧ ಆಡಕ್ ಬರ್ಬೇಕು, ಎಲ್ಲ ತರ ನುರಿತವಾಗಿರ್ಬೇಕು ಅನ್ನುವಂತ ಒಬ್ಬ ರಾಜನ ಮಗ ಇರ್ತಾನೆ. ಬಟ್ ಆ ರಾಜನ ಮಗನಿಗೆ ಅದ್ಯಾವುದೂ ಗೊತ್ತಿರಲ್ಲ, ಬಲಿಷ್ಠವಾಗಿರಲ್ಲ, ದೇಹ ಸದೃಢವಾಗಿರಲ್ಲ, ಮಾತಾಡಬೇಕು ಅಂದ್ರೆ ಜನರ ಜೊತೆ ಹಿಂಗಿರ್ಬೇಕು ಅಂದ್ರೆ ರಾಜನ್ ಮಗ ಅಂತಾನೆ ಅಲ್ಲ, ವಿದ್ಯಕ್ ಹೋಗಕ್ಕಾಗಲ್ಲ. ಅಂದ್ರೆ ಒಂಥರ ಕೈ ಇದೆ, ಅವನ ಕೈಯಿಂದ ಏನು ನನ್ನ ಕಡೆ ಆಗಕ್ಕಾಗಲ್ಲಪ್ಪ, ಈ ಭೂಮಿ ಮೇಲೆ ನನ್ ಕಡೆ ಏನು ಆಗಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ರಾಜನ್ ಮಗ ನಿರ್ಧಾರ ಮಾಡಿ ನನ್ ಕಡೆ ಏನು ಆಗಕ್ಕಾಗಲ್ಲ, ನಾನು ಸುಮ್ನೆ ಅರಮನೆಯಲ್ಲಿ ಇರ್ಬೇಕು, ಕೂಡ್ಬೇಕು ಅಂತ ಇರ್ತಾನೆ. ಅಂದ್ರೆ ಬೇರೆ ಅಕ್ಕಪಕ್ಕ ರಾಜ್ಯದವರೆಲ್ಲ ಅವನ ಮಗ ಇದ್ದು ಇಲ್ದಂಗೆ ರಾಜನ್ ಮಗ ಹೆಂಗಿರ್ಬೇಕು ಏನಿರ್ಬೇಕು ಅಂದಾಗ ಅವನ್ನ ಆಡ್ಕೋತಾ ಇರ್ತಾರೆ, ಆ ರಾಜನ್ ಮಗನ ಆಡ್ಕೋತಾ ಇರ್ತಾರೆ, ಏನ್ ಹಿಂಗ ಆಗ್ಬಿಟ್ಟ ಅಂತ. ಅವಾಗ ಆ ರಾಜ ಏನ್ ಮಾಡ್ತಾನಂದ್ರೆ, ಆ
ರಾಜ್ಯದ ರಾಜ ಏನ್ ಮಾಡ್ತಾನಂದ್ರೆ ಅಲ್ಲಿರೋ ಮಂತ್ರಿಗಳನ್ನ ಮತ್ತೆ ಕೆಲವೊಬ್ಬರನ್ನ ಕರೆಸ್ತಾರೆ. ಅವಾಗ ನನ್ ಮಗ ಹಿಂಗಾಗ್ತಾನೆ, ಅವನು ರಾಜ್ಯನಾಗಿ ಸೃಷ್ಟಿ ಆಗ್ಬೇಕು, ಬಲಿಷ್ಠನಾಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿರೋ ಎಲ್ಲಾ ಗುರುಗಳಿಗೆ ಮಂತ್ರಿಗಳಿಗೆ ಹೇಳ್ತಾನೆ. ಅವಾಗ ಹೇಳ್ತಾರೆ, ಇದು ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ, ಅದು ಹುಟ್ಟು ಗುಣ ಸುಟ್ಟು ಹೋಗಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ಯಾರ ಕಡೆ. ಕೊನೆಯದಾಗಿ ಎಲ್ರು ಆದ್ಮೇಲೆ ಸ್ವಲ್ಪ ದಿನದ ನಂತರ ಕೊನೆಯದಾಗಿ ಒಬ್ಬ ಸಾಮಾನ್ಯವಾಗಿರೋ ಸ್ವಲ್ಪ ಬುದ್ಧಿವಂತ ಅಂದ್ರೆ ಬಡವನಾದ್ರೂ ಅವನ ತುಂಬಾ ಬುದ್ಧಿವಂತದಿಂದ ಆ ರಾಜನ ಹತ್ರ ಬರ್ತಾನೆ. ಮಹಾರಾಜ್ರೆ, ನಾನು ನಿಮ್ಮ ಮಗನನ್ನ ನಾನು ರಾಜನಾಗಿ ಸೃಷ್ಟಿ ಮಾಡ್ತೀನಿ. ಅವಾಗ ಹೇಳ್ತಾರೆ, ಎಂತಿಂತ ವೇದಾಂತಗಳು, ಎಂತಿಂತ ವೇದರು, ಎಂತಿಂತ ಗುರುಗಳು, ಎಂತಿಂತ ಮಂತ್ರಿಗಳು ನನ್ನ ಹತ್ರ ಬಂದು ನನ್ ಮಗ ಬದಲಾಗ್ಲಿ, ಒಬ್ಬ ಸಾಮಾನ್ಯ ಒಬ್ಬ ನೀನು ನನ್ ಮಗನ್ ಬದಲಾಗ್ಸಾಗತ್ತಾ? ಖಂಡಿತವಾಗ್ಲೂ ನನ್ನ ನಿಮ್ಗಿಂತನೂ ಬಲಿಷ್ಠವಾಗಿ ನಿಮ್ಮ ಮಗನನ್ನ ನಾನು ಬದಲಾಯಿಸ್ತೀನಿ ಅಂತಾನೆ. ಅವಾಗ ವಿಚಿತ್ರ ಆಗ್ಬಿಡುತ್ತೆ ಯಾರಿಗೆ, ರಾಜನಿಗೆ ವಿಜಯ. ನೀವು ಹಿಂಗೆ ಹೇಳ್ತಾನಲ್ಲ, ಆಯ್ತು ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಅವಕಾಶನ ಅವನಿಗೆ ಕೊಡ್ತಾರೆ. ಸಾಮಾನ್ಯ ಒಬ್ಬ ಗುರು ಅಂದ್ರೆ ನಾರ್ಮಲ್ ಆಗಿರುವಂತ ಸಾಮಾನ್ಯ ಊರಿಗೆ ಒಂದು ಅವಕಾಶವನ್ನ ಕೊಟ್ಟು ಬಿಡ್ತಾರೆ. ಅವಾಗ ಏನ್ ಮಾಡ್ತಾರೆ, ನನಗೊಂದು ಸಣ್ಣ ಸಹಾಯ ಆಗ್ಬೇಕು ಮಹಾರಾಜರೇ ಅಂತ. ಏನ್ ಸಹಾಯ? ಒಬ್ಬ ಬಲಿಷ್ಠವಾಗಿರುವುದು, ಎತ್ತರವಾಗಿರುವುದು, ನೋಡಕ್ಕೆ ಹಂಗೆ ಸುಂದರವಾಗಿರುವಂತ ಒಂದು ಒಂದು 6 ಅಡಿ ಒಂದು ಮೂರ್ತಿ ಬೇಕು ಅಂತ ಕೇಳ್ತಾರೆ. ಒಂದು 6 8 ಅಡಿ ಮೂರ್ತಿ ಬೇಕು ಅಂತಾನೆ. ಆ ಮೂರ್ತಿಯಿಂದನೇ ಅವನನ್ನ ನಾನು ಬದಲಾಯಿಸ್ತೀನಿ ಅಂತ ಕೇಳ್ತಾರೆ. ಅವಾಗ ಇದೇ ಸಾಧ್ಯ ಅಂತಾರೆ, ನೀವು ಕೊಡಿ ನಾನು ಬದಲಾಯಿಸ್ತೀನಿ ಅಂತಾಗ ಅವಾಗ ಆ ಮಂತ್ರಿ ಏನ್ ಮಾಡ್ತಾರಪ್ಪ ಅಂದ್ರೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ರಾಜರ ಕಡೆಯಿಂದ ಮೂರ್ತಿಯನ್ನ ಒಬ್ಬ ಸುಂದರವಾಗಿರೋದು ಒಂದು 6 8 ಅಡಿ ಒಂದು ಮೂರ್ತಿಯಿಂದ ತಂದು ಏನು ರಾಜ್ಯನ ಮಗ ಇರ್ತಾನಲ್ಲ ಆ ರಾಜ್ಯನ ಮಗನ ಒಂದು ಕೋಣೆಯಲ್ಲಿ ಆ ಮೂರ್ತಿಯನ್ನ ಇಡ್ತಾರೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಆ ರಾಜ್ಯನ ಮಂತ್ರಿಯ ಮಗನ ಕೋಣೆಯಲ್ಲಿ ಆ ಮೂರ್ತಿಯನ್ನ ಇಡ್ತಾರೆ, ಅಂದ್ರೆ ಆ ಸ್ಟ್ಯಾಚ್ಯೂವನ್ನ ಅಲ್ಲಿ ಇಡ್ತಾರೆ. ಇಟ್ಟಾಗ ಅವ್ನು ಏನು ಮಾಡಲ್ಲ, ಸಾಮಾನ್ಯದವನು ಬಂದು ಏನು ಮಾಡಕ್ ಹೋಗಲ್ಲ, ಸಾಧ್ಯನೇ ಇಲ್ಲ. ಅವನು ಸುಮ್ಮನೆ ಹೋಗಿ ಆ ಮೂರ್ತಿ ಹತ್ರ ಕುಂತ್ಕೊತಾನೆ ಮಾಡ್ತಾನೆ. ಇವ್ನು ಏನ್ ದಿನನಿತ್ಯ ರಾಜ್ಯನ ಮಗ ಅಲ್ಲಿ ಮುಳುಗ್ತಾ ಇರ್ತಾನಲ್ವಾ, ನಿದ್ದೆ ಮಾಡೋದು, ಏನೇ ಆಕ್ಟಿವಿಟೀಸ್, ಏನೇ ಕೆಲಸ ಮಾಡಿದ್ರು ಆ ಕೋಣೆಯಲ್ಲಿ ಅವ್ನು ಮಾಡ್ತಾ ಇರ್ತಾನೆ. ಅವಾಗ ಒಂದಿನ ನೋಡ್ತಾನೆ, ಇದ್ಯಾಕಿಲ್ಲ ಆ ಮಂತ್ರಿ ರಾಜನ ಮಗ ನೋಡ್ತಾನೆ, ಒಂದಿನ ಇಲ್ಲಿ ಇಟ್ಟಿದ್ದಾರೆ, ಇದನ್ನ ಯಾಕೆ ಇಟ್ರು? ಒಂದಿನ ನೋಡ್ತಾನೆ, 2ನೇ ದಿನ ಯಾಕೆ ಇಲ್ಲಿ ಇಟ್ಟಿದ್ದಾರೆ, ಹೊರಗಡೆ ಇಟ್ಟು ಜನ ಆದ್ರೂ ನೋಡ್ತಾರಲ್ಲ ಅಂತಾನೆ. 3ನೇ ದಿನ ನೋಡ್ತಾನೆ, ಯಾಕೆ ಹಿಂಗೆ ಇಟ್ಟಿದ್ದಾರೆ ಇವರು, ಹುಚ್ಚ ನಮ್ಮಪ್ಪ, ಈ ತರ ಎಲ್ಲ ಬೇರೆ ಬೇರೆ ಕಲ್ಪನೆ ಮಾಡೋದು. ಆಮೇಲೆ 1 ವಾರ ಬಿಟ್ಟು ನೋಡ್ತೀನಿ, ಯಾಕೆ ಹಿಂಗೈತೆ ಅಂತ ಹೇಳಿ. ಸೊ ಅವಾಗ ಅವ್ನು ಏನ್ ಮಾಡ್ತಾನಂದ್ರೆ, ಇವ್ರು ಹಿಂಗೈತೆ, ನಾನು ಅದು ಕಲ್ಲಾಗಿ ಆ ರೀತಿಯಾಗಿದೆ, ನಾನು ಮನುಷ್ಯನು, ನಾನ್ ಹೆಂಗಿರ್ಬೋದು ಅಂತ ಇವನ್ ಮನಸ್ಸಲ್ಲಿ ವಿಚಾರಗಳ ಬರೋದಕ್ಕೆ ಪ್ರಾರಂಭವಾಗುತ್ತೆ. ಸೊ ಅವಾಗ ಏನ್ ಮಾಡ್ತಾನಂದ್ರೆ, ಈ ಮೂರ್ತಿಯ ತರ ನಾನು ಆಗ್ಬೇಕು, ಈ ಸ್ಟ್ಯಾಚ್ಯೂ ತರ ನಾನು ಆಗ್ಬೇಕು, ಇದು ಕಲ್ಲಾಗಿ ಆ ರೀತಿ ಇರುವುದರಿಂದ ನಾನ್ ಹಿಂಗಿದ್ದೀನಿ, ನಾನ್ ಮನುಷ್ಯ, ನನ್ ಕಡೆ ಯಾಕಾಗಲ್ಲ ಅಂತ ದಿನನಿತ್ಯ ಅದೇ ಕೋಣೆಯಲ್ಲಿ ಅವನು ವ್ಯಾಯಾಮ ಮಾಡುವುದು, ವಿದ್ಯೆಗಳನ್ನ ಅಲ್ಲೇ ಅವನ ಕೋಣೆಯಲ್ಲಿನೇ ಪ್ರಾಕ್ಟೀಸ್ ಮಾಡುದು. ಅವಾಗ ಗೊತ್ತಾಗತ್ತೆ ಅವನಿಗೆ, ಓ ನಾನ್ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು, ನನ್ನ ಕಡೆಯಿಂದ ಅದು ಸಾಧ್ಯ. ಅವಾಗ ಸ್ವಲ್ಪ ದಿನದ ನಂತರ ಅಥವಾ ಸ್ವಲ್ಪ ಕೆಲವು ತಿಂಗಳ ನಂತರ ರಾಜ್ಯನ ಮಗ ಎಷ್ಟು ಬಲಿಷ್ಠವಾಗಿರ್ತಾನಂದ್ರೆ ಇನ್ನೊಂದು ರಾಜ್ಯವನ್ನ ಗೆಲ್ಲುವಷ್ಟು ಬಲಿಷ್ಠವಾಗಿರ್ತಾನೆ. ಸ್ನೇಹಿತರೆ, ಇದು ಯಾಕೆ ಇದು ತಮ್ಗೆ ಅರ್ಥ ಆಗಿತ್ತು ಅನ್ಕೋತೀನಿ. ಸ್ನೇಹಿತರೆ, ದಿನನಿತ್ಯ ಓದೋರು ದಿನನಿತ್ಯ ಮಿನಿ ವಿಧಾನಸಭೆ, ಜಮಖಂಡಿ ಮಿನಿ ವಿಧಾನಸಭೆ ಮುಂದೆ ದಿನ ಓಡಾಡ್ತಾ ಬರ್ತಾ ಇದ್ದಾಗ ಎಷ್ಟೆಷ್ಟು ನೋಡಿ ಅದ್ರ ದಿನ ಒಂದು ಕಾನೂನು ಅಂತ ತಿಳ್ಕೊಂಡ್ರೆ ಅವ್ರು ಎಷ್ಟು ಮಟ್ಟಿಗೆ ಇವತ್ತು ಅನ್ಯಾಯದಿಂದ ಹೊರಗೆ ಬರ್ಬೋದು, ಭ್ರಷ್ಟಾಚಾರದಿಂದ ಹೊರಗೆ ಬರ್ಬೋದು ಅಲ್ವಾ. ದಿನನಿತ್ಯ ಇವತ್ತು ಕೆಳವರ್ಗದಿಂದ ಆಗಿರ್ಬೋದು ಅಥವಾ ಮೇಲ್ವರ್ಗದಿಂದ ಅಲ್ಲಿ ಬರ್ಲೇಬೇಕು. ಇವತ್ತು ಜಮಖಂಡಿ ತಾಲೂಕಿನ ಮಿನಿ ವಿಧಾನಸಭೆ ಮುಂದೆ ಬರ್ಲೇಬೇಕು ಅಂತವ್ರು ಎಷ್ಟೆಷ್ಟು ನೋಡಿ ಬದಲಾಗುವಂತ ನಿರ್ಮಾಣ ಆಗುತ್ತೆ. ಪರಿಸ್ಥಿತಿಗಳು ಬೇರೆ ಬೇರೆ ಹದಗೆಟ್ಟಿರೋದು, ಒಂದು ಒಳ್ಳೆತನ ಬರುವುದು. ಯಾಕೆ ಯಾಕೆ ನೋಡಿ ಆದ್ರೂ ಎಸ್ ನಾನು ಬದಲಾಗ್ಬೋದು ಅನ್ನೋದೊಂದು ಸಣ್ಣ ವಿಚಾರ ಸ್ನೇಹಿತರೆ. ಇದು ಯಾಕೆಂದ್ರೆ ಏನೋ ಆಗಲ್ಲ, ನಾವು ಇರೋ ವಿಷಯವನ್ನ ನೇರವಾಗಿ ಸ್ಪಷ್ಟೀಕರಿಸಿದೀವಿ ಸ್ನೇಹಿತರೆ. ಮತ್ತೊಂದು ಯಾಕೆ ನಾನು ಹೇಳ್ತೇನೆ, ಮತ್ತೊಂದು ಚರ್ಚೆಯೊಂದಿಗೆ ಬರ್ತೀನಿ. ಆದ್ರೆ ಇದು ಎಷ್ಟು ಸೂಕ್ತ ಅರ್ಥ ಅನ್ನೋದು ತಮಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ ಸ್ನೇಹಿತರೆ. ಜಮಖಂಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆ ಮಿನಿ ವಿಧಾನಸಭೆ ಮುಂದೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕು ಅನ್ನೋದು
ಇದು ನಮ್ಮ ಕಡೆಯಿಂದ ಕಳಕಳಿ. ಯಾಕೆಂದ್ರೆ ಎಷ್ಟು ಅವಶ್ಯಕತೆ, ಎಷ್ಟು ಬದಲಾಗಬಹುದು ಈ ರೀತಿ ಆದ್ರೂ ಅನ್ನೋದು ತಮ್ಗೆ ಅವಾಗ್ಲೇ ಒಂದು ಸಣ್ಣ ಒಂದು ಕಥೆಯ ಮುಖಾಂತರ ಹೇಳಿದೀನಿ ಸ್ನೇಹಿತರೆ. ದಯವಿಟ್ಟು ಪ್ರತಿಷ್ಠಾಪನೆ ಮಾಡಿ, ನಾವು ಏನ್ ಬೇಕು ಸಹಕಾರಗಳನ್ನ ಮಾಡ್ತೀವಿ. ಮತ್ತೊಂದು ಇದೇ ವಿಷಯದ ಬಗ್ಗೆ ಚರ್ಚೆಗೆ ಬರ್ತೀನಿ. ನಿಮ್ಮ ಸಂಪಾದಕ ಮಂಜುನಾಥ್ ಜಿ ಕೆ. ನಮಸ್ಕಾರ.